ಹಾಯ್ ಫ್ರೆಂಡ್, ಎಲ್ಲ ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್. ನಾನು ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್. ವಿಡಿಯೋ ಹಾಕಿ ತುಂಬ ದಿನ ಆಯಿತು. ಹಾಗಾಗಿ ಒಂದು ಪುದೀನ ರೈಸ್ ಬಾತ್ ರೆಸಿಪಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವತ್ತು ಪುದೀನ ರೈಸ್ ಬಾತು ತುಂಬ ಚೆನ್ನಾಗಿರುತ್ತೆ. ಚಳಿಗಾಲಕ್ಕೆ ಬೇಗನೆ ಆಗುತ್ತೆ, ಕ್ವಿಕ್ಕಾಗಿ. ಮಕ್ಕಳು ಲಂಚ್ ಬಾಕ್ಸ್ ಆಗಿರ್ಬೋದು, ಆಫೀಸ್ಗೆ ಹೋಗೋರು ಲಂಚ್ ಬಾಕ್ಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಂಬರೋಣ. ನಾನು ನನ್ನ ಕೈ ಹಿಡಿನಲ್ಲಿ ಒಂದಿಡಿ ಪುದೀನ ತೊಗೊಂಡಿದ್ದೀನಿ. ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಹಾಗೆ ಒಂದು 4-5 ಹಸಿಮೆಣ್ಸಿನ್ಕಾಯಿ ಕೂಡ ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೋತಾ ಇದ್ದೀನಿ. ಹಾಗೆ ಒಂದು ಚಿಕ್ಕ ಇಂಚಷ್ಟು ಶುಂಠಿ, ನಾನೊಂದು ಪಾವು ಅಕ್ಕಿಗೆ ಮಾಡ್ತಾಯಿದ್ದೀನಿ. ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೋದು. ಒಂದು 5-6 ಇಲಕ್ಕೆ ಬೆಳ್ಳುಳ್ಳಿ ತೊಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡೆ. ಹಾಗೆ ಒಂದು 5-6 ಕಾಳುಮೆಣಸು, ಒಂದು ಚಿಕ್ಕ ಚಂಕೆ ಪೀಸ್ 2, 1-2 ಲವಂಗ. ಇಷ್ಟೇ ಫ್ರೆಂಡ್ ಮಿಕ್ಸಿ ಜಾರ್ಗೆ ಹಾಕ್ಕೊಂಬರೋದು. ಇದನ್ನು ನೀರು ಹಾಕ್ತೀರಾ ಗ್ರೈಂಡ್ ಮಾಡ್ಕೊಂಬನ್ನಿ. ನೈಸ್ ಪೇಸ್ಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಪುದೀನ ರೈಸ್ಗೆ. ನೋಡಿ, ಇವಾಗ ನಾನೊಂದು ಬಾಣಲೆ ಬಿಸಿಗಿಟ್ಟು ಒಂದು 3 ಸ್ಪೂನ್ ಎಣ್ಣೆ ಹಾಕ್ತೀನಿ ಈ ಸ್ಪೂನ್ನಲ್ಲಿ. ಹಾಗೆ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ತೀನಿ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ. ನಿಮ್ಮ ಆಪ್ಷನಲ್ಲು ತುಪ್ಪ ಬೇಕಾದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನು 2 ಸ್ಪೂನ್ ತುಪ್ಪ ಹಾಕ್ಕೊಂಡೆ. ಈಗ ತುಪ್ಪ ಮತ್ತು ಎಣ್ಣೆ 2 ಬಿಸಿ ಆಗಿದೆ. ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ಳೋಣ. ಒಂದು ಅರ್ಧ ಸ್ಪೂನ್ ಸಾಸಿವೆ, ಹಾಗೆ ಒಂದು ಅರ್ಧ ಸ್ಪೂನು ಜೀರಿಗೆ ಕೂಡ ಹಾಕ್ಕೊಂಡು ಅದು ಚಟಪಟ ಅಂದಮೇಲೆ ಕಡಲೆಬೇಳೆ ಹಾಕ್ಕೊತೀನಿ. 1 ಸ್ಪೂನು ಕಡಲೆಬೇಳೆ ಹಾಕ್ಕೊಂಡ ನಂತರ ಇದ್ರ ಜೊತೆಗೇ ಗೋಡಂಬಿ ಕೂಡ ಹಾಕ್ಕೊತೀನಿ. ಗೋಡಂಬಿ ಆಪ್ಷನಲ್ಲಿ ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ. ಕಡಲೆಕಾಯಿ ಬೀಜ ಹಾಕ್ಕೊತಾ ಇದ್ದೀನಿ ಇದ್ರ ಜೊತೆಗೆ. ನೀವು ಗೋಡಂಬಿ ಸ್ಕಿಪ್ ಮಾಡಿ ಕಡಲೆಕಾಯಿ ಬೀಜ ಹಾಕ್ಕೋಬೋದು. ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ ಅಷ್ಟೇ. ಗೋಡಂಬಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಅದನ್ನೆಲ್ಲ ಈಗ ಎಣ್ಣೆಯಲ್ಲಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಕರ್ಕೊಳ್ಳೋಣ. ಒಂದು ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ತಾಯಿದ್ದೀನಿ. ಸೀಸ್ಬೇಡಿ ಗೋಡಂಬಿ ಮತ್ತು ಕಡಲೆ ಬೀಜನ, ರುಚಿ ಚೆನ್ನಾಗಿರಲ್ಲ. ಕರಿಬೇವಿನ ಸೊಪ್ಪು, ಹಾಗೆ ಒಂದು ಈರುಳ್ಳಿ ದೊಡ್ಡದು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆಯಲ್ಲಿ. ನಮ್ಮ ಪುದೀನ ರೈಸ್ ಬಾತ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಫ್ರೈ ಆದಷ್ಟು. ಈಗ ನೋಡಿ ಏನು ರುಬ್ಕೊಂಬಂದಿದ್ನ ನಾನು, ಪುದೀನ ಮತ್ತು ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಅದನ್ನು ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡಿ, ರೋಸ್ಟ್ ಮಾಡಿ ಎಣ್ಣೆಯಲ್ಲಿ. ಅದರಲ್ಲಿರೋ ಎಣ್ಣೆ ಎಲ್ಲ ಬಿಟ್ಕೋಬೇಕು ನಮಗೆ. ನಾವು ಹಾಕಿರೋ ಪೇಸ್ಟ್ ಚೆನ್ನಾಗಿ ರೋಸ್ಟಾಗಿ ಗಮ್ಮಂತ ವಾಸನೆ ಬರಬೇಕು. ಹಸಿ ವಾಸನೆ ಎಲ್ಲ ಹೋಗಿ ಘಮ ಅಂತ ಸ್ಮೆಲ್ ಬರುತ್ತೆ. ಇದನ್ನು ಬೇಕಾದ್ರೆ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ಸ್ವಲ್ಪ ಉಪ್ಪು ಹಾಕಿ, ಆ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕಿ, ಜಾಸ್ತಿ ಉಪ್ಪು ಹಾಕ್ಬೇಡಿ. ಆಮೇಲೆ ಅನ್ನಕ್ಕೆ ಹಾಕೋಣ. ಅನ್ನಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದನ್ನು ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ಎತ್ತಿ. ಇದಕ್ಕೆ ಅವಲಕ್ಕಿ ಕೂಡ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಕಡಲೆಪುರಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ತುಂಬಾ ಸೂಪರಾಗಿತ್ತು. ಒಂದು ಸಲ ನೀವು ಮಾಡ್ಕೊಂಡು ನೋಡಿ. ಈ ಥರ ಪುದೀನ ರೈಸ್ ಬಾತ್ ಮಕ್ಕಳು ಬಾಕ್ಸ್ಗೆ ಬೆಳಗ್ಗೆ ಏನಪ್ಪ ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ತಟ್ ಅಂತ ಅನ್ನಕ್ಕೆ ಇಟ್ಬಿಟ್ಟು ಪಟ್ ಅಂತ ಮಾಡ್ಕೊಂಬಿಡ್ಬೋದು. ನೋಡಿ, ಇವಾಗ ನಾನು ಬಿಡಿಯಾಗಿ ಮಾಮೂಲಿ ಸೋನಾ ಮಸೂರಿ ರೈಸ್ನೇ ಮಾಡಿಟ್ಕೊಂಡಿದ್ದೆ. ಇವಾಗ ಅದನ್ನೆಲ್ಲ ಇದಕ್ಕೆ ಬಾಣಲಿಗೆ ಸೇರಿಸ್ಕೊತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಸೇರಿಸ್ಕೊಂಡು ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ನಮ್ಮ ಪುದೀನ ರೈಸ್ ತಿನ್ನಕ್ಕೆ ರೆಡಿ ಆಗಿಬಿಡುತ್ತೆ. ಕೇವಲ 10 ನಿಮಿಷದಲ್ಲಿ ಮಾಡ್ಕೋಬೋದು. ಈ ಬೆಳಗಿನ ಬ್ರೇಕ್ಫಾಸ್ಟು, ಇಲ್ಲ ರಾತ್ರಿ ಊಟಕ್ಕೂ ಮಾಡ್ಕೋಬೋದು, ಮಧ್ಯಾಹ್ನ ಊಟಕ್ಕೂ ಮಾಡ್ಕೋಬೋದು. ಚೆನ್ನಾಗಿರುತ್ತೆ ರೈಸ್ ಬಾತ್, ಏನೂ ಆಗೋಲ್ಲ. ತುಂಬಾ ಚೆನ್ನಾಗಿತ್ತು. ನಾನು ಕೂಡ ಬೆಳಗ್ಗೆ ಟಿಫನಿಗೆ ಮಾಡ್ಕೊಂಡಿದ್ದೆ. ಇದ್ರ ಜೊತೆ ಕಾಯಿ ಚಟ್ನಿ ಮಾಡ್ಕೊಂಡ್ರಂತೂ ಇನ್ನೂ ಸೂಪರಾಗಿರುತ್ತೆ. ನೀವು ಒಂದು ಸಲ ಮಾಡಿಕೊಂಡು ತಿಂದು ನೋಡಿ, ಕಮೆಂಟ್ ಮಾಡಿ ನನಗೆ ಹೇಗಿತ್ತಂತ ನನ್ನ ರೆಸಿಪಿ. ನೋಡಿ, ಇವಾಗ ಇದಕ್ಕೆ ಇನ್ನು ಏನು ಹಾಕೋದು ಬೇಡ, ಚೆನ್ನಾಗಿ ಬಿಸಿ ಮಾಡಿ ಸರ್ವ್ ಮಾಡಿಕೊಂಡ್ರೆ ನಮ್ಮ ಪುದೀನ ರೈಸ್ ಬಾತ್ ಹಾಗೇ ಹೋಯ್ತು. ನೋಡಿ, ಬೇಕಂದರೆ ನಿಮಗೆ ನಿಂಬೆಹಣ್ಣು ಹಿಂಡ್ಕೊಳ್ಳಿ. ನನಗೆ ಬೇಕಿತ್ತು ಹಾಗಾಗಿ ಹಿಂಡಿದ್ದೀನಿ. ಟೇಸ್ಟ್ ಡಬಲ್ ಆಗುತ್ತೆ ಫ್ರೆಂಡ್ ನಿಂಬೆಹಣ್ಣು ಹಿಂಡಿದ್ರೆ, ತುಂಬಾ ಚೆನ್ನಾಗಿರುತ್ತೆ. ನಾನೊಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಕೊಂಡಿದ್ದೀನಿ. ಅದು ನಿಮಗೆ ಚಾಯ್ಸ್. ಅದು ಬೇಕಂದರೆ ಹಿಂಡ್ಕೋಬೋದು, ಬೇಡ ಅಂದರೆ ಬಿಡ್ಬೋದು. ನನಗೆ ಬೇಕಿತ್ತು ಹಾಗಾಗಿ ನಾನು ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಕೊಡಿ. ಸ್ಟವ್ ಆಫ್ ಮಾಡಿದ್ದೀನಿ ನಾನು ನಿಂಬೆಹಣ್ಣು ಹಿಂಡ್ಬೇಕಾದ್ರೆ, ಸ್ಟವ್ ಆನಲ್ಲಿಲ್ಲ. ಓಕೆ, ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಬನ್ನಿ ಫ್ರೆಂಡ್, ಎಲ್ಲ ಟಿಫನ್ ಮಾಡೋಣ.
ಪುದೀನ ರೈಸ್ ಬಾತ್ ನೋಡಿ ಹೇಗಿದೆ ಅಂತ. ತುಂಬಾ ಚೆನ್ನಾಗಿದೆ. ಇವಾಗ ನಾನೊಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ. ಓಕೆ ಫ್ರೆಂಡ್, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್. ನನ್ನ ವಿಡಿಯೋ ಹೇಗಿತ್ತಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ನನ್ನ ವಿಡಿಯೋನ ಶೇರ್ ಮಾಡಿ. ಓಕೆ, ನೋಡಿ ಹೇಗಿದೆ ಅಂತ ಒಂದ್ಸಲಿ ಝೂಮಲ್ಲಿ ನೋಡ್ಕೊಂಬನ್ನಿ ಫ್ರೆಂಡ್. ನನ್ನ ಪುದೀನ ರೈಸ್ ಬಾತ್ ರೆಸಿಪಿ ನೋಡಿ ಹೇಗಿತ್ತು. ಪುದೀನ ಇಡ್ತಾ ಇದ್ದೀನಿ ಅದ್ರ ಮೇಲೆ. ಪುದೀನ ರೈಸ್ ಬಾತ್ ಅಂತ ಗೊತ್ತಾಗಬೇಕಲ್ವ, ಅದಕ್ಕೆ ನೋಡಿ ಸೂಪರಾಗಿತ್ತು. ಓಕೆ, ಬಾಯ್.